ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ನಾಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ನಗರದ ಖಾಸಗಿ ಹೋಟೆಲ್ನಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಸಂಘಟನೆ ಸಭೆ ನಡೆಯಿತು. ವಿಐಪಿ ಪಕ್ಷದ ರಾಷ್ಟ್ರಾಧ್ಯಕ್ಷ ಮುಖೇಶ್ ಸಹಾನಿ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗೆ ಬಲ ತುಂಬುವ ನಿಟ್ಟಿನಲ್ಲಿ ಸಭೆ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನ ಸಜ್ಜುಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ರಾಜ್ಯದಲ್ಲಿ ಪಕ್ಷದ ಸಂಘಟನೆ ವಿಸ್ತರಣೆ, ಕಾರ್ಯಕರ್ತರನ್ನ ಒಗ್ಗೂಡಿಸುವುದು ಮತ್ತು ಜನಪರ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಹೋರಾಟ ನಡೆಸುವ ಕುರಿತು ನಾಯಕರು ಚರ್ಚಿಸಿದರು. ಸಭೆಯಲ್ಲಿ ವಿಐಪಿ ಪಕ್ಷದ ಜಿಲ್ಲಾ ಘಟಕದ ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಭಾಗವಹಿಸಿದರು. ಈ ವೇಳೆ ಪಕ್ಷದ ಮುಂದಿನ ರಾಜಕೀಯ ಕಾರ್ಯತಂತ್ರದ ಬಗ್ಗೆಯೂ ಕೂಡ ಚರ್ಚೆ ನಡೆಯಿತು. ಪಕ್ಷಕ್ಕೆ ಇನ್ಸಾನ್ ಪಕ್ಷಕ್ಕೆ ಮುಖೇಶ್ ಸಹಾನಿ ಅವರಿಗೆ ರಾಜ್ಯಾಧ್ಯಕ್ಷರಾದ ಬಿಕೆ ಮೋಹನ್ ಕುಮಾರ್ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಎಚ್ ಅವರಿಗೆ ಅಶೋಕ್ ಕೋಲಿ ಅವರಿಗೆ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಮುಖಂಡರ ಒಂದು ಸಭೆನ ಕರೆದಿದ್ವಿ. ಅದರಲ್ಲಿ ಎಲ್ಲ ಮುಖಂಡರು ಬಂದಿದ್ದಾರೆ. ಇನ್ನೊಂದಷ್ಟು ಜನ ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿದ್ದಾರೆ ಅವ್ರು ಅಲ್ಲೇ ಇರ್ತಾರೆ, ಅಲ್ಲೇ ಇರಲಿ. ಇವತ್ತು ನಮ್ಮ ಸಮಾಜ ಬೀದರ್ ಜಿಲ್ಲೆನಲ್ಲಿ 3-4 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ. ಆದರೆ ನಮ್ಮ ಸಮಾಜಕ್ಕೆ ಈ ಜಿಲ್ಲೆನಲ್ಲಿ ಯಾವುದೇ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಯಾವುದೇ ಒಂದು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟಿಲ್ಲ, ತಾಲೂಕ್ ಪಂಚಾಯತಿ ಟಿಕೆಟ್ ಕೊಟ್ಟಿಲ್ಲ, MLA ಟಿಕೆಟ್ ಅಂತ ಅದು ಮರೀಚಿಕೆ ಆಗೋಗಿದೆ. ನಮ್ಮ ಬಿ ನಾರಾಯಣರಾವ್ ಅವರು ಒಂದು ಕ್ಷೇತ್ರದಲ್ಲಿದ್ದರು, ಈಗ ಅದನ್ನೂ ತಪ್ಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಈ ಒಂದು VIP ಪಕ್ಷನ ಸಂಘಟನೆ ಮಾಡ್ತಾ ಇದೀವಿ, ನಮ್ಮ ಜನ ಸಂಘಟನೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷಕ್ಕೆ ನಾವು ನಮ್ಮ ಶಕ್ತಿನ ತೋರಿಸಿ ಏನಿವತ್ತು 105 ಕ್ಷೇತ್ರಗಳಲ್ಲಿ ನಮ್ಮ ಸಮಾಜ ಆರಿಸಿ ಬರ್ತಾ ಇದೆ. ನಾವು 105 ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದ ವೋಟ್ ತಗೊಂಡು ಏನು ಆರಿಸಿ ಬರ್ತಾ ಇದ್ದಾರೆ MLAಗಳು, ಯಾರೊಬ್ರು ನಮ್ಮ ಸಮಾಜದ ಹೆಸರನ್ನ ವಿಧಾನಸಭೆಯಲ್ಲಿ ಹೇಳೋದೇ ಇಲ್ಲ. ನಮ್ಮ ಸಮಾಜದ ಕುಂದುಕೊರತೆಗಳನ್ನ ಇವತ್ತು ತನಕ ಕೇಳೋದಿಲ್ಲ. ಯಾರೇ ಮುಖ್ಯಮಂತ್ರಿ ಇರಲಿ, ನಮ್ಮ ಸಮಾಜದ ಹೆಸರೇ ಗೊತ್ತಿಲ್ಲ ಅವ್ರಿಗೆ ಪಾಪ. ಇವತ್ತು ಏನು 8 ವರ್ಷ ರಾಜಕೀಯ ಮಾಡಿ ಇಳಿದು ಹೋದ್ರು ಮುಖ್ಯಮಂತ್ರಿ ಆಗಿ ಸಿದ್ದರಾಮಣ್ಣವರು, ಅವ್ರಿಗೂ ನಮ್ಮ ಸಮಾಜದ ಬಗ್ಗೆ ಏನು ಕಾಳಜಿ ಇಲ್ಲ. 154 ಹಿಂದುಳಿದ ವರ್ಗ ಸಮಾಜಗಳು, 46 ಅಲೆಮಾರಿ ಸಮಾಜಗಳು ಇವತ್ತು ಬೀದಿನಲ್ಲಿ ನಿಲ್ಸೋದ್ರು 8 ವರ್ಷ ರಾಜಕೀಯ ಮಾಡಿ. ಆದ್ರೆ ಮುಂದಿನ ದಿನಗಳಲ್ಲಿ ಸರ್, ರಾಜ್ಯದಲ್ಲಿ 100 ಪಕ್ಷಗಳು ಬಂದಿವೆ ಹೋಗಿವೆ. ಆದ್ರೆ ಮೊದಲನೇದಾಗಿ ಬೋಟ್ ಬಂದಿದೆ, ಬೋಟ್ ಬಂದಿದೆ. ಈ ಬೋಟು ಎಲ್ಲ ಹಿಂದುಳಿದ ಸಮಾಜಗಳನ್ನ ಕೂರಿಸ್ಕೊಂಡು ದಡ ಸೇರಿಸ್ತದೆ. ಅದರಿಂದ ನಾವು ವಿಭಿನ್ನ ಇದ್ದೀವಿ. ನಮ್ಮ ಸಮಾಜ ಈ ರಾಜ್ಯದಲ್ಲಿ 60ರಿಂದ 70 ಲಕ್ಷ ಜನ ಇದ್ದೀವಿ. 105 ಜನಕ್ಕೆ ನಾವು MLA ಮಾಡಿ ವಿಧಾನಸೌಧಕ್ಕೆ ಕಳಿಸ್ತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ 25 ಕ್ಷೇತ್ರಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಗಳನ್ನ ನಾವು ನಿಲ್ಲಿಸ್ತಾ ಇದ್ದೀವಿ. ನಾವು MLAಗಳಾಗ್ತೀವಿ, ಆಳೋ ಜಾಗದಲ್ಲಿ ಹೋಗಿ ಕುತ್ಕೊಳ್ತೀವಿ. ಯಾಕಂದ್ರೆ ಇವತ್ತು ನಮ್ಮ ಸಮಾಜ ಎಷ್ಟು 40-45 ವರ್ಷಗಳಿಂದ ST ಹೋರಾಟ ಮಾಡ್ತಾ ಇದೆ. ಇವತ್ತು ತನಕ ನಮ್ಮ ಸಮಾಜಕ್ಕೆ ST ಸಿಕ್ಕಿಲ್ಲ. ನಮ್ಮ ಗದ್ದಿಗೆ ಅಭಿವೃದ್ಧಿ ಆಗಿಲ್ಲ, ಪ್ರಾಧಿಕಾರ ಮಾಡಿಲ್ಲ. ನಮ್ಮ ನಿಗಮ ನಾಮಕ ಪಟೇಲ್ ಮಾಡಿದ್ದಾರೆ. ಎಲ್ಲ ಹಿಂದುಳಿದ ವರ್ಗಗಳ ನಿಗಮಗಳ ರೀತಿನೇ ನಮ್ಮ ನಿಗಮ ಮಾಡಿದ್ರು.
ಅದರಲ್ಲಿ ₹1 ಬಿಡುಗಡೆ ಮಾಡ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ಉದ್ಧಾರ ಆಗ್ತಾ ಇಲ್ಲ. ಇವತ್ತು ಬೀದರಲ್ಲಿ ಬಂದು ಪಕ್ಷ ಸಂಘಟನೆ ಮಾಡಿದ್ರಿ. ಇಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ನಿಮ್ಮ ಕಾರ್ಯಕರ್ತರು ಏನ್ ಹೇಳ್ತಾರೆ ಅಂದ್ರೆ ಬೀದರ್ನಲ್ಲಿ ರಾಜಕೀಯ ಸ್ಥಿತಿ ಹೇಗಿದೆ, ಪರಿಸ್ಥಿತಿ ಹೇಗಿದೆ ಅಂತ ಏನ್ ಹೇಳ್ತಾರೆ? ಸರ್, ಇಂದಿನ ದಿನಗಳಲ್ಲಿ ನಮಗೆ ನಮ್ಮ ಸಮಾಜಕ್ಕೆ, ನಮ್ಮ ನಾಯಕರುಗಳಿಗೆ ಒಂದು ವೇದಿಕೆ ಅನ್ನೋದು ಇರಲಿಲ್ಲ. ಪ್ರತಿ ದಿವಸ ಯಾರೋ ಒಬ್ಬ ಲೀಡರ್ ಹಿಂದೆ ಹೋಗಿ ಅವ್ರ ಮನೆ ಬಾಗಿಲು ಕಾಯೋದೇ ಇತ್ತು. ಮುಂದಿನ ದಿನಗಳಲ್ಲಿ ಹಂಗಾಗಲ್ಲ. ನಮ್ಮ ಸಮಾಜ ಸ್ವತಂತ್ರವಾಗಿ 3-4 ಕ್ಷೇತ್ರಗಳಲ್ಲಿ ಗೆಲ್ಲೋ ಶಕ್ತಿ ಇದೆ. ಅತಿ ಹಿಂದುಳಿದ ವರ್ಗಗಳ ಒಂದು ಸಪೋರ್ಟ್ ಅನ್ನು ತಗೊಂಡು 2-3 ಜನ MLA ಆರ್ಸ್ ಬರೋಕ್ಕೆ ಏನೇನ್ ಬೇಕೋ ಎಲ್ಲ ನಮ್ಮ VIP ಪಕ್ಷ ಮಾಡುತ್ತೆ. ಮುಂದೆ ಚುನಾವಣೆ ಬರ್ತಾ ಇದೆ, ZPP ಇದೆ, ಮತ್ತೆ MLA ಬರ್ತಾ ಇದೆ. ಅದಕ್ಕೆ ಹೇಗೆ ಪ್ರಿಪರೇಷನ್ ನಡೀತಾ ಇದೆ? ಹೇಗೆ ಸರ್, ಇದು ಮೊದಲನೇ ಸಭೆ ಬೀದರ್ನಲ್ಲಿ. ನಾವು ಎಲೆಕ್ಷನ್ ಮಾಡ್ಲಿಕ್ಕೇನೆ ಪಕ್ಷ ತಂದಿದ್ದೀವಿ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLA ಎಲೆಕ್ಷನ್, MLA ಗೆದ್ದು ಮುಂದಿನ ಸರ್ಕಾರದಲ್ಲಿ ನಾವು ಭಾಗವಾಗಿ ಹೋಗಿ ಕುತ್ಕೊಳ್ಳೋಕೆ ಪಕ್ಷ ತಂದಿದ್ದೀವಿ. ಆದ್ರಿಂದ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಇವತ್ತಿಂದ ಸನ್ನದ್ಧರಾಗ್ತಾರೆ. ಎಲ್ರಿಗೂ ಗೊತ್ತು ಈ ಪಕ್ಷ ಏನು ಮಾಡಬಲ್ದು ಅಂತ. ಅದ್ರದ ಪ್ರಮುಖವಾಗಿ ನಮ್ಮ ಸಮಾಜ, ನಮ್ಮ ಓಟು ನಮಗೆ ಹಾಕೊಂತೀವಿ. ಇನ್ನೂ ಹಿಂದುಳಿದ ವರ್ಗಗಳ ಸಪೋರ್ಟ್ ತಗೊಂತೀವಿ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, MLA ಇರ್ಬೋದು, ಆರ್ಸ್ ಬರ್ತೀವಿ. ಇವಾಗ ಸಭೆ ಮಾಡಿದ್ರಿ ಬೀದರ್ನಲ್ಲಿ, ಯಾವ ಒಂದು ಸ್ಟ್ರಾಟಜಿಯನ್ನ ಮಾಡ್ಕೊಂಡಿದೆ ಸರ್? ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡ್ತೀರಿ ಸರ್? ಕರ್ನಾಟಕ ರಾಜ್ಯದಲ್ಲಿ ಕೂಲಿ, ಗಂಗಾಮತ, ಬೆಸ್ತ, ಅಂಬಿಗ ಅಂತಕ್ಕಂಥ ಇಡೀ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ಕೂಲಿ ಸಮಾಜ ಇರ್ಬೋದು, ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ಸಮಾಜಗಳಾದಂಥ ಅಕ್ಸರ್ ಇರ್ಬೋದು, ಕಂಬಾರ್ ಇರ್ಬೋದು, ಕುಂಬಾರ್ ಇರ್ಬೋದು, ಮಡಿವಾಳ ಇರ್ಬೋದು, ಇನ್ನೂ ಅನೇಕ 110 ಹಿಂದುಳಿದ ಜನಾಂಗಕ್ಕೆ ರಾಜಕೀಯ ಸ್ಥಾನಮಾನ ಇಲ್ಲಿವರೆಗೆ ಆ ಜನಸಂಖ್ಯೆ ಅನುಗುಣವಾಗಿ ಕೊಟ್ಟಿದೆ. ಅದಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ಎಲ್ಲ ಸಮಾಜಕ್ಕೆ, ರಾಜಕೀಯವಾಗಿ ಹಿಂದುಳಿದಂಥ ನೊಂದಿದಂಥ ಎಲ್ಲ ಜನಾಂಗಕ್ಕೆ, ಹಾಗೂ ಅದೇ ರೀತಿಯಾಗಿ ರಾಜ್ಯದಲ್ಲಿಯೂ ಕೂಡ ಈ ರಾಜಕೀಯವಾಗಿ ಹಿಂದುಳಿದಂಥ ಜನಾಂಗಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮುಖೇಶ್ ಸಾಹ್ನಿಯವರು ರಾಜಕೀಯವಾಗಿ, ಆರ್ಥಿಕವಾಗಿ ಹಿಂದುಳಿದಂಥ ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವುದರ ಜೊತೆಗೆ ಮತ್ತು ಕರ್ನಾಟಕದಲ್ಲಿ ಅದೇ ರೀತಿಯಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ BK ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡ ಸಮಾಜ, ಹಿಂದುಳಿದ ಸಮಾಜಕ್ಕೆ ರಾಜಕೀಯ ನ್ಯಾಯ ಒದಗಿಸಿಕೊಡೋಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ. ಮುಂದಿನ ಎಲೆಕ್ಷನ್ ಅಲ್ಲಿ ಅದೇ ಈ ರಾಜಕೀಯವಾಗಿ ಈ ಹಿಂದುಳಿದ ಜನಾಂಗಕ್ಕೆ ಅನ್ಯಾಯವಾಗಿರುವುದರಿಂದ ಈ 2028ರ ಚುನಾವಣೆಯಲ್ಲಿ ಮತ್ತು ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೆ ಈ ಅತಿ ಹಿಂದುಳಿದ ಜನಾಂಗಕ್ಕೆ ರಾಜಕೀಯ ಸ್ಥಾನಮಾನ ಕೊಟ್ಟು ಅವರಿಗೆ ರಾಜಕೀಯ ಮುಂಚೂಣಿಯಲ್ಲಿ ಬರಲು ಈ ವಿಕಾಸಶೀಲ ಪಕ್ಷವು ಶ್ರಮಿಸ್ತದೆ ಅಂತ ಈ ನಾನು ಶಾಂತಪ್ಪ ಕೂಡಿ ಕರ್ನಾಟಕ ರಾಜ್ಯ ವಿಕಾಸಶೀಲ ಪಕ್ಷದ ಸಂಚಾಲಕರಾಗಿ ಕೆಲಸ ಮಾಡ್ತೇನೆ.